ನಮಸ್ಕಾರ. ಎಲೆಕ್ಟ್ರಾನ್ ಗಿರಿಕಿ ಸೆಕೆಂಡ್ನ ಲಕ್ಷ ಕೋಟಿಯ ಒಂದು ಭಾಗದಲ್ಲಿ ಕಂಡಂತೆ. ಉಪನಿಷತ್ತುಗಳ ತತ್ವಗಳ ಬಗ್ಗೆ ತಿಳಿದಂಥವರು ಕಠ ಮತ್ತು ಶ್ವೇತಾಶ್ವತರ ಉಪನಿಷತ್ತುಗಳಲ್ಲಿ ಬರುವ ಆಣೋರಾಣಿಯಾನ್ ಮಹತೋಮಹಿಯಾನ್, ಆಣೋರಾಣಿಯಾನ್ ಮಹತೋಮಹಿಯಾನ್ ಆತ್ಮಸ್ಯ ದ್ವಾರಪಾಲಕ ನಿಹಿತೋ ಗುಹಾಯಾಮ್, ಹಾಗೆಯೇ ಆಣೋರಾಣಿಯಾನ್ ಮಹತೋ ಮಹಿ ಆತ್ಮಸ್ಯ ಜಂತುರ್ನಿಹಿತೋ ಗುಹಾಯಾಮ್ ಅನ್ನುವ ಹೇಳಿಕೆಗಳನ್ನು ಕೇಳಿರ್ತಾರೆ. ಇದರ ಅರ್ಥ ಆತ್ಮ ಪರಮಾಣುಗಿಂತ ಚಿಕ್ಕದಾಗಿದೆ, ವಿಶಾಲವಾದ ಬ್ರಹ್ಮಾಂಡಕ್ಕಿಂತ ಹೆಚ್ಚು ವಿಸ್ತಾರ ಆಗಿದ್ದು ಅದು ಜೀವಿಯ ಗುಹೆಯಲ್ಲಿ ಅಂದರೆ ಹೃದಯದಲ್ಲಿ ಅಡಗಿದೆ ಅಂತ ಅರ್ಥ. ಉಪನಿಷತ್ಕಾರರಿಗೆ ಪರಮಾಣುವಿನ ನಿಜವಾದ ಗಾತ್ರ ಗೊತ್ತಿಲ್ಲದೆ ಇದ್ರೂ ಕೂಡ ಅದು ಕಣ್ಣಿಗೆ ಕಾಣದಷ್ಟು ಸೂಕ್ಷ್ಮ ಎನ್ನುವ ನಂಬಿಕೆಯನ್ನು ಅವರು ಹೊಂದಿದ್ರು. ಇದರ ಆಚೆಗೆ ಅವರಿಗೆ ಪರಮಾಣು ಕುರಿತಾದಂತೆ ಬೇರೆ ಯಾವ ಹೆಚ್ಚು ತಿಳುವಳಿಕೆಯೂ ಕೂಡ ಇರಲಿಲ್ಲ. ಇನ್ನು ಇತರರ ಹೃದಯವನ್ನು ಕಸಿ ಮಾಡುವ ಈ ಕಾಲದಲ್ಲಿ ಆತ್ಮ ಹೃದಯದಲ್ಲಿದೆ ಎನ್ನುವ ಉಪನಿಷತ್ತುಗಳ ಹೇಳಿಕೆ ಹಲವು ಹತ್ತಾರು ತಾತ್ವಿಕ ಸಮಸ್ಯೆಗಳಿಗೆ ಕಾರಣವಾಗಿ ಉಪನಿಷತ್ತಿನ ಋಷಿಗಳ ಜ್ಞಾನದ ಮಿತಿಗಳನ್ನು ಅರಿಯುವಂತೆ ಮಾಡ್ತೈತೆ. ಈ ಸಂಗತಿಯನ್ನು ನಾವು ಇನ್ನೊಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈಗ ಆಧುನಿಕ ಭೌತ ವಿಜ್ಞಾನದ ಚರ್ಚೆಯ ಸಮಯ. ಆಧುನಿಕ ಭೌತ ವಿಜ್ಞಾನ ಪರಮಾಣುವಿನ ಒಳಗೆ ಹೊಕ್ಕು ಅಲ್ಲಿರುವ ಉಪಪರಮಾಣುವಿಕ ಕಣಗಳು ಅಂದರೆ ಸಬಟಾಮಿಕ್ ಪಾರ್ಟಿಕಲ್ಸು ಹೇಗೆ ನಡ್ಕೊಳ್ತೇವೆ, ವರ್ತಿಸ್ತೇವೆ ಅಂತ ತಿಳಿಸ್ತದೆ. ಹೀಗೆ ತಿಳಿಸಬೇಕಾದ್ರೆ ಉಪನಿಷತ್ತುಗಳು ಎಂದಿಗೂ ಕಲ್ಪನೆ ಮಾಡಿಕೊಳ್ಳದ ಪರಮಾಣುವಿನ ಒಳಗೆ ನಡೆಯುವ ಘಟನೆಗಳನ್ನು ಸೆಕೆಂಡಿನ ಲಕ್ಷ ಕೋಟಿ ಪಟ್ಟು ಸೂಕ್ಷ್ಮತೆಯಲ್ಲಿ ನೋಡ್ತದೆ. ನೇಚರ್ ಮೆಟೀರಿಯಲ್ ಪತ್ರಿಕೆಯಲ್ಲಿ 4 ಡಿಸೆಂಬರ್ 2025 ಪ್ರಕಟ ಆಗಿರುವ ಅಲ್ಟ್ರಾ ಫಾಸ್ಟ್ ಟೈಮ್ ರಿಸಾಲ್ವ್ಡ್ ಅಬ್ಸರ್ವೇಷನ್ ಆಫ್ ನಾನ್ ಥರ್ಮಲ್ ಕರೆಂಟ್ ಇಂಡ್ಯೂಸ್ಡ್ ಸ್ವಿಚಿಂಗ್ ಇನ್ ಆ್ಯನ್ ಆಂಟಿ ಫೆರೋಮ್ಯಾಗ್ನೆಟಿಕ್ ವೈಲ್ ಸೆಮಿನೆಂಟ್ ಅಂತಕ್ಕಂಥ ಹೆಸರಿನ ಲೇಖನದಲ್ಲಿ ಜಪಾನಿನ ವಿಜ್ಞಾನಿಗಳು ಭೌತ ಜಗತ್ತಿನಲ್ಲಿ ಪರಮಾಣುವಿನ ಒಳಗೆ ನಡೆಯುವ ಅತ್ಯಂತ ನಿಗೂಢವಾದ ಸಂಗತಿಗಳನ್ನ ಬಯಲಿಗೆ ತಂದು ತೋರಿಸಿದ್ದಾರೆ. ಆಧುನಿಕ ಭೌತ ವಿಜ್ಞಾನ ಮತ್ತು ನ್ಯಾನೋ ತಂತ್ರಜ್ಞಾನ ವಲಯಗಳಲ್ಲಿ ಕ್ಷೇತ್ರಗಳಲ್ಲಿ ಪರಮಾಣುಗಳ ಮಟ್ಟದಲ್ಲಿ ನಡೆಯುವ ಅತ್ಯಂತ ವೇಗವಾದ ಭೌತಿಕ ಬದಲಾವಣೆಗಳನ್ನು ಅಳತೆ ಮಾಡ್ತಕ್ಕಂಥದ್ದು ಒಂದು ಭಾರಿ ಮಹತ್ವದ ಸಂಶೋಧನೆಯ ಗುರಿಯಾಗೈತೆ. ವಿಶೇಷವಾಗಿ ಪರಮಾಣುವಿನ ಕಾಂತತ್ವದಂತಹ ಸೂಕ್ಷ್ಮ ಗುಣಗಳು ಎಲೆಕ್ಟ್ರಾನ್ಗಳ ಸ್ಪಿನ್ ಅಂದರೆ ಗಿರಿಕಿ ಎನ್ನುವ ಮೂಲಭೂತ ಲಕ್ಷಣದಿಂದ ಉಂಟಾಗ್ತದೆ. ಈ ಗಿರಿಕಿಗಳಂದರೆ ಸ್ಪಿನ್ಗಳ ದಿಕ್ಕು ಬದಲಾಗಬೇಕಾದ್ರೆ ಕಾಂತೀಯ ಸ್ಥಿತಿಯು ಅಂದರೆ ಮ್ಯಾಗ್ನೆಟಿಕ್ ಸ್ಟೇಟ್ ಕೂಡ ಬದಲಾಗ್ತದೆ. ಇತ್ತೀಚೆಗೆ ವಿಜ್ಞಾನಿಗಳು ಈ ಕಾಂತೀಯ ಬದಲಾವಣೆಯನ್ನು ಅಂದರೆ ಅತ್ಯಂತ ಸೂಕ್ಷ್ಮ ಮಟ್ಟದಲ್ಲಿ ಸೂಕ್ಷ್ಮವಾದಂಥ ಕಾಲ ಮಟ್ಟದಲ್ಲಿ ನೇರವಾಗಿ ಗಮನಿಸೋದ್ರಲ್ಲಿ ಮಹತ್ವವಾದಂಥ ಒಂದು ಸಾಧನೆಯನ್ನು ಮಾಡಿದ್ದಾರೆ. 1 ಟ್ರಿಲಿಯನ್ ಅಂತ ಹೇಳಿದರೆ 1 ಲಕ್ಷ ಕೋಟಿ. ಜಪಾನಿನ ವಿಜ್ಞಾನಿಗಳು ಸೆಕೆಂಡಿನ 1 ಲಕ್ಷ ಕೋಟಿಯಲ್ಲಿ 100 ಭಾಗದಷ್ಟು ಸೂಕ್ಷ್ಮವಾದ ಅಂದರೆ 140 ಪೈಕೋ ಸೆಕೆಂಡ್ಗಳ ಕಾಲಾವಧಿಯಲ್ಲಿ ನಡೆಯುವ ಕಾಂತೀಯ ಓಲಾಟವನ್ನು ಎಲೆಕ್ಟ್ರಾನ್ ನಡೀತಕ್ಕಂಥ ಕಾಂತೀಯ ಓಲಾಟವನ್ನು ಯಶಸ್ವಿಯಾಗಿ ದಾಖಲು ಮಾಡಿದ್ದಾರೆ. ಈ ಸಂಶೋಧನೆ ಮುಖ್ಯವಾಗಿ ಸ್ಪಿನ್ಟ್ರಾನಿಕ್ಸ್ ಅಂತಕ್ಕಂಥ ಹೊಸ ತಂತ್ರಜ್ಞಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ. ಸಾಂಪ್ರದಾಯಿಕ ಎಲೆಕ್ಟ್ರಾನಿಕ್ಸ್ನಲ್ಲಿ ಮಾಹಿತಿಯನ್ನು ವಿದ್ಯುತ್ ಆವೇಶ ಚಲನೆಯ ಮೂಲಕ ಸಂಗ್ರಹಿಸಲಾಗ್ತದೆ. ಆದರೆ ಸ್ಪಿನ್ಟ್ರಾನಿಕ್ಸ್ನಲ್ಲಿ ಎಲೆಕ್ಟ್ರಾನ್ಗಳ ಸ್ಪಿನ್ ಅಂದರೆ ಗಿರಿಕೆಯ ದಿಕ್ಕನ್ನು ಬಳಸಿಕೊಂಡು ಮಾಹಿತಿಯನ್ನು ಸಂಗ್ರಹಿಸೋದು ಮತ್ತು ಸಂಸ್ಕರಣೆ ಮಾಡೋದು ಸಾಧ್ಯ ಆಗ್ತದೆ. ಇದರಿಂದ ಗಣಕ ಸಾಧನಗಳು ಹೆಚ್ಚು ವೇಗವಾಗಿ ಕೆಲಸ ಮಾಡೋದ್ರ ಜೊತೆಗೆ ಕಡಿಮೆ ಶಕ್ತಿಯನ್ನು ಬಳಸ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಪರಮಾಣುವಿಕ ಮಟ್ಟದಲ್ಲಿ ನಡೀತಕ್ಕಂಥ ಘಟನೆಗಳಲ್ಲಿ ಅತಿ ಸೂಕ್ಷ್ಮ ಅಳತೆಗಳನ್ನು ಕುರಿತಾದಂಥ ವಿಡಿಯೋ ವಿವರಣೆಯಲ್ಲಿದೆ, ಆಸಕ್ತರು ಅದನ್ನು ನೋಡ್ಬೋದು. ಈ ಪ್ರಯೋಗದಲ್ಲಿ ವಿಜ್ಞಾನಿಗಳು ಪ್ರತಿಕಾಂತೀಯ ಪದಾರ್ಥಗಳಂದರೆ ಆಂಟಿ ಫೆರೋಮ್ಯಾಗ್ನೆಟಿಕ್ ವಸ್ತುಗಳನ್ನ ಬಳಸಿದರು. ಈ ಪದಾರ್ಥಗಳಲ್ಲಿ ಎಲೆಕ್ಟ್ರಾನ್ಗಳ ಸ್ಪಿನ್ಗಳು ಅಂದರೆ ಗಿರಿಕಿಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ವ್ಯವಸ್ಥಿತವಾಗಿರೋದ್ರಿಂದ ಹೊರಗೆ ನೋಡೋದಕ್ಕೆ ಅವು ಸಾಮಾನ್ಯ ಕಾಂತಿಗಳಂತೆ ಕಾಣೋದಿಲ್ಲ. ಆದರೂ ಅವುಗಳ ಒಳಗಿನ ಸ್ಪಿನ್ ಅಂದರೆ ಗಿರಿಕೆಯ ರಚನೆ ಅತ್ಯಂತ ವೇಗವಾಗಿ ಬದಲಾಗುವ ಸಾಮರ್ಥ್ಯವನ್ನು ಹೊಂದಿರ್ತದೆ. ಸಂಶೋಧಕರು ಈ ಗುಣವನ್ನು ಬಳಸಿಕೊಂಡು ಕಾಂತೀಯ ಬದಲಾವಣೆಯ ಗತಿಯನ್ನು ಅಧ್ಯಯನ ಮಾಡಿದರು. ವಿಜ್ಞಾನಿಗಳು ಎಕ್ಸ್ರೇ ಫ್ರೀ ಎಲೆಕ್ಟ್ರಾನ್ ಲೇಸರ್ ಅಂದರೆ ಎಕ್ಸ್ಪೆಲ್ ಎಂಬ ಸುಧಾರಿತ ತಂತ್ರಜ್ಞಾನವನ್ನು ಬಳಸಿ ಈ ಲಕ್ಷ ಕೋಟಿಯಲ್ಲಿ ಸೆಕೆಂಡಿನ 1 ಲಕ್ಷ ಕೋಟಿಯಲ್ಲಿ ಕೆಲವು ಭಾಗದಲ್ಲಿ ನಡೀತಕ್ಕಂಥ ಪ್ರತಿಕ್ರಿಯೆಯನ್ನು ಗಮನಿಸಿದ್ದಾರೆ. ಪ್ರಯೋಗದಲ್ಲಿ ಪದಾರ್ಥದ ತೆಳುವಾದ ಪದರಕ್ಕೆ ಅತ್ಯಂತ ಚಿಕ್ಕ ವಿದ್ಯುತ್ ಸ್ಪಂದನಗಳನ್ನು ಎಲೆಕ್ಟ್ರಿಕ್ ಪಲ್ಸಸ್ನ ಕಳಿಸಲಾಯಿತು. ನಂತರ ಅತಿ ವೇಗದ ಲೇಸರ್ ಬೆಳಕಿನ ಕಿರಣಗಳನ್ನು ಬಳಸಿ ಅದರ ಕಾಂತೀಯ ಪ್ರತಿಕ್ರಿಯೆಯನ್ನು ಕ್ಷಣಕ್ಕೆ ದಾಖಲೆ ಮಾಡಿಕೊಳ್ಳಲಾಯಿತು. ಈ ವಿಧಾನವನ್ನು ಸಾಮಾನ್ಯವಾಗಿ ಪಂಪ್ ಪ್ರೋಬ್ ತಂತ್ರ ಅಂತ ಕರೀತಾರೆ. ಇದರಲ್ಲಿ ಮೊದಲ ಸ್ಪಂದನ ಪದಾರ್ಥದಲ್ಲಿ ಬದಲಾವಣೆಯನ್ನು ಪ್ರಾರಂಭ ಮಾಡ್ತದೆ ಮತ್ತು ನಂತರದ ಬೆಳಕಿನ ಕಿರಣಗಳು ಆ ಬದಲಾವಣೆಯನ್ನು ಅಳತೆ ಮಾಡ್ತವೆ. ಈ ಪರೀಕ್ಷೆಯಲ್ಲಿ ವಿಜ್ಞಾನಿಗಳು ಕಾಂತೀಯ ಸ್ಥಿತಿಯ ಬದಲಾವಣೆ ಅಂದರೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಬದಲಾವಣೆಗಳ 2 ವಿಭಿನ್ನ ರೀತಿಯಲ್ಲಿ ನಡೆಯೋದನ್ನು ಕಂಡುಕೊಳ್ತಾರೆ. ಹೆಚ್ಚು ವಿದ್ಯುತ್ ಪ್ರವಾಹ ಬಳಸಿದಾಗ ಪದಾರ್ಥದ ತಾಪಮಾನ ಹೆಚ್ಚಾಗಿ ತಾಪದಿಂದ ಕಾಂತೀಯ ಸ್ಥಿತಿ ಬದಲಾಗ್ತದೆ. ಆದರೆ ಕಡಿಮೆ ಪ್ರವಾಹ ಬಳಸಿದಾಗ ತಾಪದ ಪ್ರಭಾವ ಕಡಿಮೆ ಇದ್ದು ನೇರವಾಗಿ ಸ್ಪಿನ್ಗಳ ಗಿರಿಕೆಗಳ ದಿಕ್ಕನ್ನು ತಿರುಗಿಸ್ತದೆ. ಈ 2 ವಿಧಾನ ಹೆಚ್ಚು ಪರಿಣಾಮಕಾರಿಯಾಗಿದೆ. ಇದರಲ್ಲಿ
ಎರಡನೆಯ ವಿಧಾನ ಹೆಚ್ಚು ಪರಿಣಾಮಕಾರಿಯಾಗೈತೆ. ಯಾಕೆಂದರೆ ಇದು ಕಡಿಮೆ ಶಕ್ತಿಯನ್ನು ಬಳಸಿಕೊಂಡು ಅತ್ಯಂತ ವೇಗವಾಗಿ ಕಾರ್ಯವನ್ನು ಕೆಲಸವನ್ನು ಮಾಡ್ತೈತೆ. ಸುಮಾರು 140 ಪೈಕೋಸೆಕೆಂಡ್ ಅವಧಿಯಲ್ಲಿ ಕಾಂತೀಯ ಓಲಾಟವನ್ನು ದಾಖಲೆ ಮಾಡಿದ ಈ ಸಾಧನೆ ವಿಜ್ಞಾನದಲ್ಲಿ ಅತ್ಯಂತ ಮಹತ್ವದ ಪ್ರಗತಿಯಾಗಿದ್ದು ಭವಿಷ್ಯದ ಡಿಜಿಟಲ್ ತಂತ್ರಜ್ಞಾನಗಳ ಅಭಿವೃದ್ಧಿಗೆ ಹೊಸ ದಾರಿಯನ್ನು ತೆರೆದೈತೆ. ಇಂತಹ ವೇಗದಲ್ಲಿ ಕಾಂತೀಯ ಸ್ಥಿತಿಗಳನ್ನು ನಿಯಂತ್ರಿಸೋದಕ್ಕೆ ಸಾಧ್ಯವಾಗಿದ್ದೇ ಆದರೆ ಮುಂದಿನ ತಲೆಮಾರಿನ ಗಣಕಗಳು ಮತ್ತು ಮೆಮೊರಿ ಸಾಧನಗಳು ಈಗಿನ ಸಾಧನಗಳಿಗಿಂತ ಬಹಳ ವೇಗವಾಗಿ ಕೆಲಸ ಮಾಡ್ತವೆ. ಈ ಸಂಶೋಧನೆಯ ಮಹತ್ವ ಏನಂತ ಹೇಳಿದ್ರೆ, ಕಂಪ್ಯೂಟರ್ ಹಾರ್ಡ್ ಡ್ರೈವ್ಗಳಲ್ಲಿ ದತ್ತಾಂಶವನ್ನು ಅಂದರೆ ಡೇಟಾವನ್ನು ಉಳಿಸೋದಕ್ಕೆ ಕಾಂತೀಯ ಧ್ರುವಗಳನ್ನು ಅಂದರೆ ಮ್ಯಾಗ್ನೆಟಿಕ್ ಪೋಲ್ಸ್ ಬಳಸಲಾಗ್ತಾ ಐತೆ. ಈಗ ಈ ಧ್ರುವಗಳ ದಿಕ್ಕನ್ನು ಬದಲಾಯಿಸೋದ್ರ ಮೂಲಕ ದತ್ತಾಂಶವನ್ನು ಬರೆಯಲಾಗ್ತದೆ. ಈಗ ವಿಜ್ಞಾನಿಗಳು ಇದನ್ನು ಅತ್ಯಂತ ವೇಗವಾಗಿ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಭವಿಷ್ಯದ ಕಂಪ್ಯೂಟರ್ಗಳು ಮತ್ತು ಸ್ಮಾರ್ಟ್ ಫೋನ್ಗಳು ಈಗಿರುವ ಯಂತ್ರಗಳಿಗಿಂತ, ಗಣಕ ಮತ್ತು ಮೊಬೈಲ್ ಫೋನ್ಗಳಿಗಿಂತ ಸಾವಿರಾರು ಪಟ್ಟು ವೇಗವಾಗಿ ಕೆಲಸ ಮಾಡೋದಕ್ಕೆ ಇದು ನೆರವಾಗಲಿದೆ. ಕಡಿಮೆ ಸಮಯದಲ್ಲಿ ಹೆಚ್ಚಿನ ದತ್ತಾಂಶವನ್ನು ಉಳಿಸ್ತಕ್ಕಂಥ ತಂತ್ರಜ್ಞಾನ ಕೂಡ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ. ಈ ಪ್ರಕ್ರಿಯೆಯಲ್ಲಿ ಅತಿ ಕಡಿಮೆ ಶಾಖವನ್ನು, ಈ ಪ್ರಕ್ರಿಯೆ ಬಹಳ ಕಡಿಮೆ ತಾಪಮಾನ ಶಾಖವನ್ನು ಉತ್ಪಾದಿಸೋದ್ರಿಂದ ಈ ಸಾಧನಗಳು ಹೆಚ್ಚು ಬಿಸಿ ಆಗೋದಿಲ್ಲ ಮತ್ತು ಬ್ಯಾಟ್ರಿ ಹೆಚ್ಚು ಬಳಕೆ ಬರ್ತದೆ. ಸರಳವಾಗಿ ಹೇಳ್ಬೇಕಂತ ಹೇಳಿದ್ರೆ, ಡಿಜಿಟಲ್ ಜಗತ್ತಿನ ವೇಗಕ್ಕೆ ಈ ಸಂಶೋಧನೆ ಹೊಸ ಆಯಾಮವನ್ನು ನೀಡುತ್ತೆ. ಈ ತಂತ್ರಜ್ಞಾನ ಕೇವಲ ಕಂಪ್ಯೂಟರ್ ಚಿಪ್ಗಳಿಗೆ ಮಾತ್ರ ಅಲ್ಲ, ವೈದ್ಯಕೀಯ ಕ್ಷೇತ್ರದಲ್ಲಿ ಜೀವಕೋಶಗಳ ಒಳಗಿನ ಕ್ರಿಯೆಗಳನ್ನು ಅಧ್ಯಯನ ಮಾಡೋದಕ್ಕೂ ಕೂಡ ಬಳಕೆ ಆಗ್ತದೆ. ವಿಜ್ಞಾನ ಎಲ್ಲ ಊಹೆ ಮತ್ತು ಕಲ್ಪನೆಗಳನ್ನು ಮೀರಿ ಹೇಗೆ ಭೌತ ಜಗತ್ತಿನ ನಿಜ ದರ್ಶನವನ್ನು ಮಾಡುತ್ತದೆ ಅನ್ನೋದಕ್ಕೆ ಇದು ಇನ್ನೊಂದು ಅತ್ಯುತ್ತಮವಾದಂಥ ಉದಾಹರಣೆಯಾಗಿದೆ. ಮುಂದಿನ ವಿಡಿಯೋದಲ್ಲಿ ನಾವು ವಿಜ್ಞಾನದ, ಅದರಲ್ಲಿಯೂ ಭೌತ ವಿಜ್ಞಾನದ ಅದ್ಭುತವಾದ ಉಪಪರಮಾಣುವಿಕ ಮಟ್ಟದ ಅಂದರೆ ಅಣುವಿನ ಒಳಗಡೆ ನಡೆಯುವ ಇತರ ಘಟನೆಗಳ ಬಗ್ಗೆ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.